ಸರ್, ಇದನ್ನು ಹೊರತುಪಡಿಸ್ದಂಗೆ ತಾವು KPCCಲಿ ಅಸಂಘಟಿತ ಕಾರ್ಮಿಕರ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀರಾ. ಯಾವ ರೀತಿ ಸಂಘಟಿತ ಕಾರ್ಯಕರ್ತರನ್ನ ಇದು ಮಾಡ್ತಾ ಇದ್ದೀರಾ ಸರ್ ತಾವುಗಳು? ಸರ್, ಈಗ ನಮ್ಮ ಅಸಂಘಟಿತ ಕಾರ್ಮಿಕ ವಿಭಾಗದಲ್ಲಿ ಅಂದರೆ ಪಾಪ ನಮ್ಮ ಕಾರ್ಯಕರ್ತರುಗಳು ಸುಮಾರು ಕೆಲಸ ಮಾಡ್ತಾ ಇದ್ದಾರೆ. ಯಾರ ಬಗ್ಗೆನೂ ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅಸಂಘಟಿತ ಕಾರ್ಮಿಕ ವಿಭಾಗ ಅನ್ನೋದು ಏನು ಅಂತ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ. ಕೆಲವು ಮಕ್ಕಳು ವಿಕಲಚೇತನ ಮಕ್ಕಳಿಗೆ ಅವರು ಓದುವಂಥ ವಿಚಾರಕ್ಕೆ ಒಂದು ವಾಹನ ಕೊಡೋದಾಗ್ಬೋದು, ಅಥವಾ ಅವ್ರ ಫೀಸ್ ಕಟ್ಟೋವಂಥದ್ದಾಗ್ಬೋದು, ಅಥವಾ ಹೆಣ್ಮಕ್ಳಿಗೆ ಲ್ಯಾಪ್ಟಾಪ್ ಕೊಡೋವಂಥದ್ದಾಗ್ಬೋದು, ಬಡ ಶಾಲಾ ಮಕ್ಕಳಿಗೆ ನಾವು ಬ್ಯಾಗ್ ಮತ್ತು ಪುಸ್ತಕ ವಿತರಣೆ ಮಾಡಿ ಇದನ್ನೆಲ್ಲ ಮಾಡ್ತಾ ಬರ್ತಾನೇ ಇದ್ದೀನಿ. ನಾನೊಬ್ಬ ಮುಖಂಡನಾಗಿ ಮಾಡ್ತಾ ಬರ್ತಾನೇ ಇದ್ದೀನಿ. ಸೊ ಇದನ್ನು ಹಮ್ಮಿಕೊಂಡಿದ್ದೀವಿ. ಆ ದಿನ ಅಂದರೆ ನನ್ನ ಬರ್ತಡೇ ದಿನ ಈ ಕಾರ್ಯಕ್ರಮನೂ ಹಮ್ಮಿಕೊಂಡಿದ್ದೀನಿ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮಾಧ್ಯಮದ ಮುಖಾಂತರ ನಾನು ಈ ವಿಶೇಷವಾಗಿ ವೈಶಿಷ್ಟ್ಯತೆಯಿಂದ ಕರೀತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ನೀವು ಬಂದರೆ ಮುಂದಕ್ಕೆ ನಾನು ಒಬ್ಬ ನಗರ ಪಾಲಿಕೆ ಸದಸ್ಯನಾಗಕ್ಕೂ ಇಷ್ಟಪಡ್ತಾ ಇದ್ದೀನಿ. ಸೊ ಹಾಗಾಗಿ ಜನ ಬೆಂಬಲ ಚೆನ್ನಾಗೇ ಇದೆ. ನೀವು ಬರ್ಬೋದು, ದಯಮಾಡಿ ಬಂದರೆ ಇದೆಲ್ಲ ಕೆಲಸ ಕಾರ್ಯಕ್ಕೂ ಒಂದು ಉತ್ತೇಜನ ಸಿಗುತ್ತೆ. ಹಾಗೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಿ ಒಳಗಡೆ ಈ ಕಾರ್ಯಕ್ರಮ ನಡೆದ್ರೆ ಎಲ್ರಿಗೂ ಇಡೀ ರಾಜ್ಯದಲ್ಲಿ ಸಂತೋಷ ಆಗುತ್ತೆ ಅನ್ನೋ ಭಾವನೆ ಸರ್. ಈಗ ತಾವು ಕೂಡ ಮುಂಬರುವ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿಯಾಗಿ ಮಾಡ್ಕೊಂಡಿದ್ದೀರಾ. ಯಾವ ಕ್ಷೇತ್ರದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀರಾ, ಅಥವಾ ಕ್ಷೇತ್ರದಲ್ಲಿ ಜನರ ನಾಡಿ ಮಿಡಿತನ ಯಾವ ರೀತಿ ಅರಿತಿದ್ದೀರಾ ಸರ್? ಸರ್, ಇವಾಗ ನೋಡಿ, ನಾನು ನಮ್ಮ ಸರ್ಕಾರದ ಯೋಜನೆಗಳಲ್ಲಿ 5 ಯೋಜನೆಗಳಲ್ಲಿ ತುಂಬ ಚೆನ್ನಾಗಿ ನನ್ನದೇ ಆದ ಒಂದು ಕಚೇರಿ JC ನಗರದಲ್ಲಿ ಅಂದರೆ 52 ವಾರ್ಡ್ನಲ್ಲಿ ನಾನು ಅಭ್ಯರ್ಥಿಯಾಗಿ ಹಾಲಿ ಹುಟ್ಟಿರೋದು 52 ವಾರ್ಡಲ್ಲೇ. ನಾನು ಈ ರಾಜಕೀಯದಲ್ಲಿ ಬೆಳ್ಕೊಂಬಂದಿರೋದು ನಾನು 52 ವಾರ್ಡಲ್ಲೇ. ಆ 52 ವಾರ್ಡ್ನಲ್ಲಿ ನಾನು ಜನಗಳ ಮಿಡಿತ ಏನು ಅಂತ ನಾನು ಈಗಾಗಲೇ ಅರ್ಥಕೊಂಡಿದ್ದೀನಿ. ಅವ್ರಿಗೆ ಕಾರ್ಯಕ್ರಮಗಳನ್ನ ಅಂದರೆ ರಸ್ತೆ ಹಾಕ್ಸೋದಾಗ್ಬೋದು, ಸ್ಟ್ರೀಟ್ ಲೈಟ್ ಹಾಕುವಂಥದ್ದಾಗ್ಬೋದು, ಅಥವಾ ಒಂದು ದೇವಸ್ಥಾನಗಳಿಗೆ ನಾನೊಬ್ಬ ವಿದ್ಯುತ್ ಗುತ್ತಿಗೆದಾರನಾಗಿ ಒಂದು ಮುಜರಾಯಿ ಇಲಾಖೆ ದೇವಸ್ಥಾನಗಳಿಗೆ ಏನೇನು ಇಂಪ್ರೂವ್ ಮಾಡಬೇಕೋ ಅದನ್ನೆಲ್ಲ ಮಾಡೋ ಪ್ರಯತ್ನನೂ ಪಟ್ಟಿದ್ದೀನಿ. ಈಗ ಅಲ್ಲಿ ನೀವು ಗಮನಿಸಿರ್ಬೋದು ನೋಡಿ, ಆ ರಸ್ತೆಯಲ್ಲಿ ನಾನು ಮಹಾನಗರ ಪಾಲಿಕೆಗೆ ಒಂದೇ ಒಂದು ಮನವಿ ಕೊಟ್ಟಿದ್ದು. ಈಗ ಹಾಲಿ ಕೆಲಸ ಮಾಡ್ತಾಯಿದ್ದಾರೆ. ಉದ್ದಕ್ಕೂ ಸ್ಟ್ರೀಟ್ ಲೈಟ್ ಬರ್ತಾಯಿದೆ. ಯಾವುದು ಅಂದರೆ ಆ ಪೊಲೀಸ್ ಸರ್ಕಲಿಂದ ಹಿಡಿದು ಈ ತಾವರೆಕಟ್ಟೆವರೆಗೂ ಪೂರ್ತಿ ಆ ಸ್ಟ್ರೀಟ್ ಲೈಟ್ ಬರ್ತಾಯಿದೆ. ಹಾಗೆ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಮೊನ್ನೆ ಮಾದೇವಪ್ಪ ಸರ್ ಹತ್ರ ಮನವಿ ಕೊಟ್ಟೆ. ದಿವಸಕ್ಕೆ 12 ಸತಿ 15 ಸತಿ ಅದು ಲೋಡ್ ಇಂಟ್ರಪ್ಷನ್ ಆಗ್ತಾಯಿದೆ. ಇದು ರಾಷ್ಟ್ರಪತಿಗಳಿಂದ ಹಿಡಿದು ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ಲ ಬಂದಿರುವಂಥ ಈ ಸನ್ನಿಧಾನ, ಒಂದು ಚಾಮುಂಡೇಶ್ವರಿ ಸನ್ನಿಧಿಗೆ ಅದು ಬೆಳಕನ್ನೇ ಯಾವುದೇ ರೀತಿ ಇಂಟ್ರಪ್ಷನ್ ಆಗಬಾರ್ದು. ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರೋದ್ರಿಂದ ಇಂಟ್ರಪ್ಷನ್ ಆಗಬಾರ್ದು ಅಂತ ಮನವಿ ಮಾಡ್ಕೊಂಡೆ. ಪಾಪ ಮಾದೇವಪ್ಪ ಅವರು ತುಂಬ ನಮ್ಮನ್ನು ಸ್ಪಂದಿಸಿ ಅವರು ಕೆಲಸ ಮಾಡ್ತಾಯಿದ್ದಾರೆ. ಈಗ ಒಂದು ಪಕ್ಷದಲ್ಲಿ ತಾವೇನಾದ್ರು ನಗರ ಪಾಲಿಕೆ ಸದಸ್ಯರಾಗಿ ಗೆದ್ದು ಬಂದ ಕ್ಷಣದಲ್ಲಿ ಮೊದಲನೇ ಕೆಲಸ ಏನು ಮಾಡ್ತೀರಾ, ಜೊತೆಗೆ ಏನು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀರಾ ಸರ್? ನನ್ನ ಮೊದಲನೇ ಕೆಲಸ, ನಾನು ಏನಾದರೂ ಗೆದ್ದು ಬಂದಂಥ ಪಕ್ಷದಲ್ಲಿ ನಜರ್ಬಾದ್ ಆಗ್ಬೋದು, JC ನಗರ ಆಗ್ಬೋದು, ಮತ್ತು ಈ ಕಡೆ ನನ್ನ ಜ್ಯೂರಿಸೆಕ್ಷನ್ ಎಲ್ಲೆಲ್ಲಿ ಬರುತ್ತೋ ಆ ಏರಿಯಾಗಳಲ್ಲಿ ಮೊದಲು 800 ವರ್ಷ 900 ವರ್ಷದ್ದು ಚೇಂಬರ್ ಲೈನ್ಗಳಿದೆ. ಆ ಚೇಂಬರ್ ಲೈನು ದಿನನಿತ್ಯ ರಿಪೇರಿಗಳು ಅದು ಇದು ಮಾಡ್ತಾನೆ ಇರ್ತಾರೆ. ನೋಡಿ, ಈಗ ಲಾಸ್ಟ್ ಟೈಮು ನಾನು ನಜರ್ಬಾದ್ನಲ್ಲಿ ಆ MLAಗೆ ಹೇಳಿದ್ದೀನಿ, ಆ ರೋಡನ್ನ ಮಾಡ್ಸೋಕ್ಕಿಂತ ಮುಂಚೆ ಆ ಪೈಪ್ಗಳನ್ನ ಅಳವಡಿಸಿ ದಯಮಾಡಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ರಸ್ತೆ ಹಾಕ್ಸಿ ಅಂತ. ಅವ್ರಿಗೆ ದುಡ್ಡು ಬೇಕಿತ್ತು. ಆ ದುಡ್ಡುಗೋಸ್ಕರ ಅದು ಅಡ್ಜಸ್ಟಿಂಗ್ ಏನಿದೆಯೋ ಅದನ್ನೇ ಆ ರಸ್ತೆ ಮೇಲೆ ಟ್ಯಾಪೆ ಸವರ್ಬಿಟ್ಟು ದುಡ್ಡು ಮಾಡ್ಕೊಂಡು ಹೊಂಟೋಗ್ಬಿಟ್ರು. ಯಾಕೆಂದರೆ BJPಯವರಲ್ಲಿ ಹೇಳ್ತೀನಿ, ಅವ್ರು ದುಡ್ಡು ಮಾಡೋಕ್ಕೆ ಅಂತಲೇ ಬಂದಿರೋದು, ದುಡ್ಡು ಮಾಡ್ಕೊಂಡೇ ಹೋಗ್ತಾವ್ರೆ. ಬಟ್ ಇನ್ನು ಮುಂದಕ್ಕೆ ಅದಕ್ಕೆಲ್ಲ ಅವಕಾಶ ಇಲ್ಲ. ನಮ್ಮ ಸರ್ಕಾರ ಇನ್ನೂ 10 ವರ್ಷ ಇದ್ದೇ ಇರುತ್ತೆ. ಎಲ್ಲ ಜನಗಳು ತುಂಬ ಗಮನ ಹರಿಸಿ ಇನ್ನೂ 10 ವರ್ಷ ನಮ್ಮ ಸರ್ಕಾರ ಇದ್ದೇ ಇರುತ್ತೆ. ಹಾಗಾಗಿ ನೀವು ಏನು ಕಾರ್ಯಕ್ರಮಗಳು ನಮ್ಮ ಕೈಗೆ ಕೊಡ್ತೀರೋ ಅದನ್ನೆಲ್ಲ ಯಶಸ್ವಿಗೊಳಿಸೋ ಜವಾಬ್ದಾರಿ ನಂದು ಇರ್ತದೆ. ಮತ್ತು ಅದೇ ನಿಮ್ಮ ಭಾಗದಲ್ಲಿ 52ನೇ ವಾರ್ಡಲ್ಲಿ ಯುವಕರಿಗೆ ಉದ್ಯೋಗ ಕಲ್ಪಿಸೋದಂತಾಗ ಮಹಿಳೆಯರಿಗೆ ಏನಾರು ಗಾರ್ಮೆಂಟ್ಸು ಆ ಥರದ್ದು ಏನಾದ್ರು ಐಡಿಯಾಸ್ ಏನಾರು ಇದೆಯಾ ಸರ್ ಮಾಡಬೇಕು ಅಂತ? ನನ್ನದೇ ಒಂದು ಜಾಗದಲ್ಲಿ, ಇದೇ ಜಾಗದಲ್ಲಿ ಹೆಚ್ಚು ಕಡಿಮೆ 30ರಿಂದ 40 ಜನಕ್ಕೆ ಕೆಲಸ ಸಿಗ್ತಾಯಿದೆ. ಇಂಥ ಕಾರ್ಯಕ್ರಮಗಳು ನಾನು ಕಾರ್ಯಕರ್ತರಿಗೆ ಹೇಳ್ತೀನಿ, ಅಥವಾ ನಮ್ಮ ಮುಖಂಡರುಗಳಿಗೆ ಹೇಳ್ತೀನಿ, ಅಥವಾ ನಮ್ಮ MLAಗೆ ಹೇಳ್ತೀನಿ, ನಮ್ಮ ಹರೀಶ್ ಗೌಡ್ರಿಗೆ ಹೇಳ್ತೀನಿ. ಇವರೆಲ್ಲ ಇಂಥ ಕೆಲಸಗಳು ಮಾಡೋದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಮ್ಮ ಹರೀಶ್ ಗೌಡ್ರು ವಿಶೇಷವಾಗಿ ನಮ್ಮ ಕಾಂಗ್ರೆಸ್ನಲ್ಲಿ ಅವರಷ್ಟು ಬಲಶಾಲಿಗಳು,
ಅಷ್ಟು ಬುದ್ಧಿವಂತರು ನಾನು ನೋಡಿರಲಿಲ್ಲ ಇಲ್ಲಿವರೆಗೂ. ಅವ್ರು ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಇನ್ನು ಮುಂದಕ್ಕೂ ಮಾಡ್ತಾರೆ. ಹಾಗೆ ನಮ್ಮ ಇದೇನಿದೆಯೋ ಡೆವಲಪ್ಮೆಂಟು ಅದನ್ನೆಲ್ಲ ಮಾಡೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತಲೇ ಬೇಡ್ಕೊತೀನಿ. ಕೊನೆಯದಾಗಿ ನಿಮ್ಮ ವಾರ್ಡಿನ ಜನತೆಗೆ ಮತ್ತು ನಾಡಿನ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೋಡಿ, ನಾನು ಅದನ್ನೇ ಹೇಳಿದ್ನಲ್ಲ, ನಮ್ಮ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಇನ್ನೂ 10 ವರ್ಷ ಯಾರು ಬಂದರು, JDSನವರಾಗಲಿ BJPಯವರಾಗಲಿ, ಇವರು ಯಾರು ಏನೇ ಮಾಡಿದ್ರು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ಇವರೆಲ್ಲ ಇರೋ ತನಕ ನಮ್ಮ ಏನು ಒಂದು ಕೂದಲು ನೀವು ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ. ನಮ್ಮ ಸರ್ಕಾರ ಇದ್ದೇ ಇರುತ್ತೆ. ನಮ್ಮ ಸರ್ಕಾರ ಅಭಿವೃದ್ಧಿ ಕಾರ್ಯ ಮಾಡೋದಲ್ಲಿ ಯಶಸ್ವಿಗೊಳಿಸಿದೆ, ಇನ್ನೂ ಮಾಡ್ತಾಯಿದೆ. ನೋಡ್ತಾ ಇದ್ದೀರಿ ಜನ. ಈ 5 ಯೋಜನೆ ಸಾಕಲ್ವಾ? ಈ 5 ಯೋಜನೆನೇ ಸಾಕು. ನೀವು ನೋಡ್ತಾ ಇದ್ದೀರಿ, ಯಾವುದ್ರಲ್ಲಿ ಡಿಫಾಲ್ಟು 2 ತಿಂಗಳು ಡಿಫಾಲ್ಟ್ ಆಗ್ಬೋದು, 3ನೇ ತಿಂಗಳಿಗಂತೆ ನಿಮ್ಮ ಅಕೌಂಟಿಗೆ ಬಂದೇ ಬರುತ್ತೆ. ಇದು ನಡೀತಾ ಇರೋಂಥದ್ದು. ಭಾಳ ಗಮನ ಹರಿಸಿ ನೀವು ಮುಂದಕ್ಕೂ ನಮ್ಗೆ ಆಶೀರ್ವಾದ ಮಾಡಿದ್ರೆ ನಮ್ಮ ಸರ್ಕಾರ ಬಂದೇ ಬರುತ್ತೆ, ಕೆಲಸ ಹಾಗೆ ಆಗುತ್ತೆ. ನಾನು ನಮ್ಮ ಜನತೆಗೆ ಅಂದರೆ ನನ್ನ ವಾರ್ಡ್ ವ್ಯಾಪ್ತಿ ಇರೋಂಥ ಜನಗಳಿಗೆ ನಾನು ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಿಮಗೆ. ನಾನು ಇಲ್ಲಿವರೆಗೂ ಏನೂ ಕೇಳಿಲ್ಲ, ನನಗೆ ರಾಜಕೀಯದ ಮೇಲೆ ಆಸಕ್ತಿನೂ ಇರಲಿಲ್ಲ. ಈಗ ಬಂದಿದ್ದೀನಿ, ಕೆಲಸಗಳು ನಡೀತಾ ಇದೆ, ನೀವು ನೋಡ್ತಾನೇ ಇದ್ದೀರಾ 7-8 ವರ್ಷದಿಂದ ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತ. ಹಾಗಾಗಿ ನಿಮಗೆ ವಿಶೇಷವಾಗಿ ಮನವಿ ಮಾಡ್ತೀನಿ, ಈ ಸರಿ ನಾನು ನಿಂತ್ಕೊಂಡಾಗ ನೀವು ಖಂಡಿತವಾಗ್ಲೂ ನೀವೆಲ್ಲ ನಮ್ಗೆ ಆಶೀರ್ವಾದ ಮಾಡಿ ಗೆಲ್ಲಿಸ್ತೀರ ಅನ್ನೋ ವಿಶ್ವಾಸ ನಂಬಿಕೆ ನಿಮ್ಮಲ್ಲಿ ಇದೆ ನನಗೆ. ಅದರಿಂದ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯಮಾಡಿ ಗಮನ ಹರಿಸಿ ನನ್ನ ತಗೊಂಬಂದು ಆರಿಸಿ ನೀವೇನಾದ್ರು ಕೂರಿಸಿದಂಥ ಪಕ್ಷದಲ್ಲಿ ನಿಮ್ಮ ಮನೆ ಮಗನಾಗಿ ತಾಯಿ ತಂದೆಯ